ಇಲ್ಲಿ ಕ್ವೆಶನ್ ಏನಂದರೆ, ಕ್ಯಾನ್ ಎ ಐ ರಿಪ್ಲೇಸ್ ಅನ್ ಆ್ಯಕ್ಚುಯಲ್ ಕೋಚ್? ಹೈ ಎವ್ರಿವನ್. ಸೊ ಈ ಎ ಐ ಟೂಲ್ಸ್ ಎಲ್ಲದಕ್ಕೂ ಆಫೀಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಕೆಲಸಗಳು ಈಸಿ ಆಗ್ತಾ ಇದೆ, ಆಟೋಮೇಷನ್ ಆಗ್ತಾ ಇದೆ, ಆಯ್ತಾ. ಅದು ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಎಲ್ಲ ಈಸಿ ಆಗ್ತಾ ಇದೆ. ಕೋಡ್ಸ್ ಬರಿತಾ ಇದ್ವಿ, ಅದೆಲ್ಲನೂ ಇವಾಗ ಹೊರಟೋಯ್ತು. ಇವಾಗ ಎ ಐ ಪ್ರಾಂಪ್ಟ್ ಕೊಡಬೇಕು. ನಾರ್ಮಲ್ ಸಿಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪ್ರಾಂಪ್ಟ್ ಕೊಟ್ರೆ ಅದು ನಿಮಗೆ ಒಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಒಂದು ಫಾರ್ಮುಲಾಸ್ ಅಲ್ಲಿ ಕಾಂಪ್ಲೆಕ್ಸಿಟೀಸ್ನ ತೆಗೆದ್ಬಿಟ್ಟು ನೀವು ಹೆಂಗ್ ಕೆಲಸ ಮಾಡ್ಬೋದು ಆ ಥರ ಈಸಿ ಮಾಡ್ಬಿಡುತ್ತೆ. ಅಂದ್ರೆ ಒಂದು 2 ದಿನದಲ್ಲಿ ಆಗ್ತಾ ಇದ್ದಿದ್ದ ಕೆಲಸಗಳು ಇವಾಗ ಒಂದು ಅರ್ಧ ಗಂಟೆಲಿ ಕೆಲಸ ಆಗುತ್ತೆ. ಜಸ್ಟ್ ದಟ್ ಯು ಹ್ಯಾವ್ ಟು ನೋ ಹೌ ಟು ಗಿವ್ ದ ಪ್ರಾಂಪ್ಟ್ಸ್ ಅಂಡ್ ಆಲ್. ಆ ಥರ ಮಾಡಿದ್ಮೇಲೆ ಕೆಲಸ ಈಸಿ ಆಗ್ಬೇಕಾದ್ರೆ ವಾಟ್ ಐ ಥಾಟ್ ಇಸ್, ಈ ಕೆಲಸಕ್ಕೆಲ್ಲ ಸರಿ ಆಗ್ತಾ ಇದೆ. ಬಟ್ ದ ಥಿಂಗ್ ಇಸ್, ನಮಗೆ ಪರ್ಸ್ನಲ್ ಆಗಿ ಹೆಂಗೆ ಹೆಲ್ಪ್ ಮಾಡ್ಬೋದು ಎ ಐ? ಆಫೀಸಲ್ಲಿ ಏನಾಗಿರುತ್ತೆ, ನಿಮಗೆ ಪೇಯ್ಡ್ ವರ್ಷನ್ ತೊಗೊಂಡಿರ್ತೀರಾ, ಫ್ರೀ ವರ್ಷನ್ ಅಲ್ಲಿ ಯೂಸ್ ಮಾಡಬೇಕು. ಯಾಕೆಂದ್ರೆ ವಿ ಡೋಂಟ್ ವಾಂಟ್ ಟು ಸ್ಪೆಂಡ್. ಅದು ಒಂದು. ಸೊ ನೆಕ್ಸ್ಟ್ ಈಸ್, ಯಾವ ಥರ ಬೆನಿಫಿಟ್ ಬರುತ್ತೆ ನಮಗೆ ಫ್ರೀ ವರ್ಷನ್ ಅಲ್ಲಿ? ಫಸ್ಟ್ ಥಿಂಗ್ ಇಸ್, ನಮಗೆ ಪರ್ಸ್ನಲಿ ಇಫ್ ಯು ಆಸ್ಕ್ ಮೀ, ಏನೇನು ಬೇಕು ನಮ್ಗೆ ಲೈಫಲ್ಲಿ? ನಾವು ಬೇಕಾಗಿರೋದು ಒಂದು ಹೆಲ್ತ್, ಆಯ್ತಾ. ನೆಕ್ಸ್ಟ್ ಯು ಹ್ಯಾವ್ ವೆಲ್ತ್. ಇದು 2 ಇತ್ತು ಅಂತ ಅಂದ್ರೆ ಯು ವಿಲ್ ಹ್ಯಾವ್ ಹ್ಯಾಪಿನೆಸ್ ಇನ್ ಯುವರ್ ಫ್ಯಾಮಿಲಿ, ಆಯ್ತಾ. ಸೊ ಇದು 3 ನಮಗೆ ಬೇಕು. ಇದು 3 ಬೇಕಂದ್ರೆ, ಸೊ ವಾಟ್ ಐ ಥಾಟ್ ಇಸ್, ಈ ಎ ಐನ ಯೂಸ್ ಮಾಡ್ಕೊಂಡು ಸ್ವಲ್ಪ ತಲೆ ಓಡಿಸೋಕ್ಕೆ ಕೆಲಸ ಕೊಡೋಣ ಅದಕ್ಕೆ ಅಂತ ಅಂದ್ಬಿಟ್ಟು. ಫಸ್ಟ್ ಟು ಸ್ಟಾರ್ಟ್ ವಿತ್, ನಾನೇನು ಅನ್ಕೊಂಡೆ, ಇವಾಗ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಟ್ರೈನಿಂಗ್ ಪ್ಲಾನ್ ಫಾರ್ ಮೈ ಅಲ್ಟ್ರಾ ಮ್ಯಾರಥಾನ್ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಸೊ ಒಂದು ಅಲ್ಟ್ರಾ ಮ್ಯಾರಥಾನ್ಗೆ ರಿಜಿಸ್ಟರ್ ಮಾಡೀನಿ ಇನ್ ದ ಮಂತ್ ಆಫ್ ಜುಲೈ ಎಂಡ್ಗೆ ಬ್ಯಾಂಗ್ಳೂರ್ ಅಲ್ಟ್ರಾ ಅಂತ ಅಂದ್ಬಿಟ್ಟು 50 ಕಿಲೋಮೀಟರ್ಸ್ ಓಡೋದಕ್ಕೆ ರಿಜಿಸ್ಟರ್ ಮಾಡೀನಿ. ಸೊ 50 ಕಿಲೋಮೀಟರ್ ಓಡೋದಕ್ಕೆ ಯೂಶಲಿ ಏನಾಗ್ತಾ ಇತ್ತು, ಲಾಸ್ಟ್ 3 ವರ್ಷದಿಂದ ಮ್ಯಾರಥಾನ್ ಓಡುತ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಇಯರ್ ಫಸ್ಟ್ ಅಲ್ಟ್ರಾ ಮ್ಯಾರಥಾನ್ ಓಡಿದೆ, ಆಯ್ತಾ. ಇದಕ್ಕೆಲ್ಲ ಟ್ರೈನಿಂಗ್ ಶೆಡ್ಯೂಲ್ ಮಾಡ್ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು, ಯಾರು ಒಬ್ರು ಸೀನಿಯರ್ಸ್ ಇರ್ತಾರೆ, ಒಂದು ಕೋಚ್ ಇರ್ತಾರೆ, ಅವ್ರ ಹತ್ರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಅಥವಾ ಕೆಲವೊಂದು ಅಪ್ಲಿಕೇಶನ್ಸ್ ಇರುತ್ತೆ, ಈ ನೈಕಿ ರನ್ನಿಂಗ್, ಅಡಿಡಾಸ್ ರನ್ನಿಂಗ್ ಅಂತ ಅಂದ್ಬಿಟ್ಟು, ಅಂಥದ್ರಲ್ಲಿ ಏನಾದ್ರು ಇರುತ್ತೆ, ಅದರಿಂದ ಇನ್ಪುಟ್ಸ್ ತಗೊಂಡ್ಬಿಟ್ಟು ಒಂದು ಟ್ರೈನಿಂಗ್ ಪ್ಲಾನ್ ಶೆಡ್ಯೂಲ್ ಮಾಡ್ತಾ ಇದ್ವಿ. ಸೊ ಈ ಸತಿ ಏನು ಅನ್ಕೊಂಡೆ, ವೈ ನಾಟ್ ಯೂಸ್ ದ ಎ ಐ ಟು ಡೆವಲಪ್ ಅ ಟ್ರೈನಿಂಗ್ ಪ್ಲಾನ್ ಫಾರ್ ಮೈ ಅಲ್ಟ್ರಾ ಮ್ಯಾರಥಾನ್ ಅಂತ ಅಂದ್ಬಿಟ್ಟು. ತುಂಬಾ ಡಿಪೆಂಡೆನ್ಸಿ ಇದೆ ಎ ಐ ಮೇಲೆ, ತುಂಬಾ ಡಿಪೆಂಡೆನ್ಸಿ ಇರ್ಬೇಕಾರೆ ಇವಾಗ ಏನ್ ಅನ್ಕೊಂಡೆ, ಪರ್ಸ್ನಲಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಹೆಂಗಾಗತ್ತೆ, ನಾವು ಅದನ್ನ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನನ್ನ ಮನ್ಸಲ್ಲಾಯ್ತು. ಸೊ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಅಂದ್ರೆ ಫಸ್ಟ್ ನಾನು ಅದರಲ್ಲಿ ಕೇಳಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದರ ಪ್ರಕಾರ ನಾನು ಟ್ರೈನಿಂಗ್ ಮಾಡ್ಕೋಬೇಕು. 2-3 ಥಿಂಗ್ಸ್ ವಾಟ್ ಈಸ್ ರಿಕ್ವೈರ್ಡ್ ಇಸ್, ನನಗೆ ಫಸ್ಟ್ ಒಂದು ಟ್ರೈನಿಂಗ್ ಪ್ಲಾನ್ ಬೇಕು, ಎಷ್ಟು ದಿನ ಓಡಬೇಕು ಅಂತ ಒಂದು. ನೆಕ್ಸ್ಟ್ ಒನ್ ಇಸ್, ನನಗೆ ಇವಾಗ ಮಧ್ಯದಲ್ಲಿ ಸ್ಟ್ರೆಂಥನಿಂಗ್ ಆ್ಯಡ್ ಮಾಡಬೇಕು, ಅಂದ್ರೆ ಜಿಮ್ಗೆ ಹೋಗ್ಬೇಕು, ಆಯ್ತಾ, ಇದು ಬೇಕು. ಇದಾದ್ಮೇಲೆ ಮಧ್ಯದಲ್ಲಿ ಒಂದು ರೆಸ್ಟ್ ಬೇಕು, ಆಯ್ತಾ. ಸೊ ಅದಾದ್ಮೇಲೆ ರನ್ನಿಂಗು, ಇಷ್ಟೆಲ್ಲ ಮಾಡಬೇಕು. ಇದೆಲ್ಲ ಹೆಂಗೆ ಸಿಸ್ಟಮ್ ನಮಗೆ ನನ್ನ ಲೈಫ್ ಸ್ಟೈಲ್ ಪ್ರಕಾರ ಅದು ಹೆಂಗೆ ಒಂದು ಕಸ್ಟಮ್ ಮೇಡ್ ಸಜೆಷನ್ಸ್ ಆರ್ ಟ್ರೈನಿಂಗ್ಸ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ. ಇವಾಗ ಪ್ರಾಂಪ್ಟ್ ಕೊಡ್ತೀನಿ. ಸೊ ವಾಟ್ ಐ ವಿಲ್ ಡೂ ಇಸ್, ಈ ಪ್ರಾಂಪ್ಟ್ಸ್ ಎಲ್ಲ ಏನ್ ಕೊಡ್ತೀನಿ ಮತ್ತೆ ರೆಸ್ಪಾನ್ಸಸ್ ಏನ್ ಬರುತ್ತೆ ಮತ್ತೆ ಯಾವ ಟೂಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯು ಜಸ್ಟ್ ಗೋ ಥ್ರೂ ದಟ್. PDF ಒಂದು ಫೈಲ್ ಮಾಡಿರ್ತೀನಿ, ವಾಟ್ ಟ್ರೈನಿಂಗ್ ಶೆಡ್ಯೂಲ್ ಏನಿದೆ ಅದನ್ನ, ಮತ್ತೆ ಪ್ರಾಂಪ್ಟ್ಸ್ ಏನ್ ಕೊಟ್ಟಿರ್ತೀನಿ, ರೆಸ್ಪಾನ್ಸ್ ಏನ್ ಬಂದಿರುತ್ತೆ, ಇದೆರಡನ್ನು ನಾನು ಒಂದು PDF ಮಾಡಿರ್ತೀನಿ. ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಇಟ್ ಟು ಯು ಅಕ್ರಾಸ್, ಆಯ್ತಾ. ಇಲ್ಲ ಅಂತ ಅಂದ್ರೆ ನನಗೆ DM ಮಾಡಿ ಆನ್ ಇನ್ಸ್ಟಾಗ್ರಾಮ್, ಸೇಮ್ ID ಇರುತ್ತೆ, ಆದರ್ಶ್ ಚೇಸಿಂಗ್ ಮೈಲ್ಸ್ ಅಂತ ಅಂದ್ಬಿಟ್ಟು, ಅಲ್ಲೂ DM ಮಾಡಿ, ಐ ವಿಲ್ ಬಿ ಏಬಲ್ ಟು ಗಿವ್ ದೋಸ್ PDFs ಟು ಯು, ಆಯ್ತಾ. ಇವಾಗ ಬನ್ನಿ, ಇವಾಗ ಲೆಟ್ ಮೀ ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶನ್ಸ್ ಟು ChatGPT. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ChatGPT ಯೂಸ್ ಮಾಡ್ತೀನಿ. ಮುಂದಕ್ಕೆ ತೋರಿಸ್ತೀನಿ. ಇವಾಗ ನನಗೆ ಇವಾಗ ತಲೆ ಹೊಡಿದೇನಂತ ಅಂದ್ರೆ, ಲೆಟ್ ಮೀ ಅಂಡರ್ಸ್ಟ್ಯಾಂಡ್
ಪ್ರಾಕ್ಟಿಕಲಿ ಅದು ಟ್ರೈನಿಂಗ್ ಶೆಡ್ಯೂಲ್ ಹೆಂಗ್ ಮಾಡುತ್ತೆ ಅಂತ. ಇದಾದ್ಮೇಲೆ ಐ ಆಮ್ ಆಲ್ಸೋ ಥಿಂಕಿಂಗ್ ಲೈಕ್ ಇದನ್ನ ಎಫೆಕ್ಟಿವ್ ಆಗಿ ಟ್ರೈನಿಂಗ್ ಮಾಡ್ಬೇಕಂತ ಅಂದ್ರೆ ನಾನು ಅವಾಗ ಹೇಳ್ದಂಗೆ ಫಸ್ಟ್ ನಮಗ್ ಬೇಕಾಗಿರೋದು ಹೆಲ್ತ್, ನೆಕ್ಸ್ಟ್ ನಮ್ಗೆ ವೆಲ್ತ್ ಬೇಕು. ಆಯ್ತಾ, ವೆಲ್ತ್ಗೆ ಏನಾರು ಹೆಲ್ಪ್ ಮಾಡುತ್ತಾ, ಏನಾದ್ರು ಒಂದು ಬಿಸ್ನೆಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ ಇದು? ಎಲ್ಲರೂ ಇವಾಗ ಆನ್ಲೈನ್ ಅದು ಇದು ಅಂತ ಅಂದ್ಬಿಟ್ಟು ಏನಾರೋ ಮಾಡ್ತಾ ಇರ್ತಾರೆ. ಆಯ್ತಾ, ಸೊ ನಾವು ಏನಾದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಇದರಿಂದ ಅಂತ ಅಂದ್ಬಿಟ್ಟು ಒಂದು ತಲೆಯಲ್ಲಿದೆ. ಸೊ ನೆಕ್ಸ್ಟ್ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಯ್ತಾ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ಸೊ ಯು ವಿಲ್ ಗೆಟ್ ಸಮ್ ಇನ್ಪುಟ್ಸ್. ಆಯ್ತಾ, ಯಾಕೆಂದ್ರೆ ಐ ಆಮ್ ರಿಟೇಲ್ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 15-16 years. ಯಾವಾಗ ನೋಡಿದ್ರು ಬೆಳಗ್ಗೆ ಎದ್ದು ಸೇಲು ಅನಾಲಿಟಿಕ್ಸ್, ಅದು ಇದು, ಪ್ರಾಡಕ್ಟ್ ಡೆವಲಪ್ಮೆಂಟು, ಪ್ರಾಡಕ್ಟ್ ಲಾಂಚು, ಈ ಥರದ್ದೇ ನೋಡ್ತಾ ಇರ್ತೀನಿ. ಸೊ ವಾಟ್ ಐ ಥಾಟ್ ಇಸ್ ಇದ್ರಲ್ಲಿ ಒಂಚೂರು ಟೈಮ್ ಇನ್ವೆಸ್ಟ್ ಮಾಡಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರೈ ಡೂಯಿಂಗ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಇದೇ ತರ ನಿಮ್ಮ ಮನಸ್ಸಲ್ಲೂ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಐ ಜಸ್ಟ್ ಟ್ರೈ ಅಂಡ್ ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ರಿಸಲ್ಟ್ಸ್ ನಿಮ್ಗೆ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಯ್ತಾ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್ಸ್ ನಾವು. ಇದೊಂದು ಬೇಸಿಕ್ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಲೆಟ್ ಅಸ್ ಸಿ ಏನ್ ರೆಸ್ಪಾಂಡ್ ಮಾಡುತ್ತೆ, ಆಮೇಲೆ ನೋಡೋಣ. ಆಯ್ತಾ, ಅದನ್ನ ಏನಾದ್ರು ಟ್ವೀಕ್ ಮಾಡ್ಬೇಕಾಗುತ್ತಾ, ರೆಡಿಲೇನಿ ಅದೇನಿರುತ್ತೆ ಅದನ್ನೇ ತಗೊಂಡ್ಬಿಡೋದ. ಆಯ್ತಾ, ಸೊ ಕೆಲವೊಂದ್ಸತಿ ಹೇಳಿರ್ತೀನಲ್ಲ, ಸೊ ಇಟ್ ಡಸ್ ನೋ about me. Since you are already a marathon runner and recently training 75 to 85 kilometer per week, we can build on that base ಅಂತ ಕೊಡ್ತಾ ಇದೆ, which is right. You roughly have 20 to 22 weeks, which is a perfect to peak safely ಅಂತ ಕೊಡ್ತಾ ಇದೆ. ಸೊ ಇವಾಗ ನನ್ಗೆ ಏನ್ ಹೇಳ್ತಾ ಇದೆ, 50K ultra marathon training, basic reinforcement, strength and volume build. The next phase 3 is ultra specific phase. At the peak phase, taper down, strength training, nutrition strategy, mental preparation, target patient strategy. ವಂಡರ್ಫುಲ್ ಆಗಿ ಇಷ್ಟೆಲ್ಲ ಕೊಡ್ತು. ಸೊ ಇದು ಒಂಥರ ಸಮ್ಮರಿ ಥರ ಇದೆ ನನಗೆ. ಐ ವರ್ಕ್ ಆನ್ ಎಕ್ಸೆಲ್. ಸೊ ನನಗೇನಂದರೆ ಇಫ್ ಐ ಲುಕ್ ಇನ್ ದ ಟೇಬಲ್ ಥರ, ಒಂದು ಎಕ್ಸೆಲ್ ಟೇಬಲ್ ಥರ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ವೀಕ್ ವೈಸ್ ಇನ್ ದ ಟೇಬಲ್. ಆಯಿತಾ, ವೇರ್ ದ ವೀಕ್ number is in the rows and the days is in the columns. Yeah, current base 70 to 80 kilometer per week ಅಂತ ಇದೆ. ಇದು ಒಂದು ಸ್ವಲ್ಪ ಹಳೆದಾಗ ಹೋಗ್ಬಿಟ್ಟಿದೆ. ಇವಾಗ ಅರೌಂಡ್ 40 to 45 kilometer per week ಬರ್ತಾ ಇದೆ ಅಷ್ಟೇನೆ. ಅದು ಪಿಕಪ್ ಮಾಡೋಣ, ನೋಡೋಣ. ಸೊ ಇಲ್ಲಿ ಕೊಡ್ತಾ ಇರೋದೇನಂದ್ರೆ ER ಅಂತ ಇರುತ್ತೆ ಟೇಬಲ್ ಅಲ್ಲಿ. ER is easy run, TR is tempo run, marathon pace MP ಅಂದ್ರೆ, LR ಅಂದ್ರೆ ಲಾಂಗ್ ರನ್, FR is fatigue run, HR is hill repeats, STR is strength training, R is rest. ಆಯ್ತಾ, ಸೊ ಇಲ್ಲಿ ಇವಾಗ ಬಂತು ನೋಡಿ, ಒಂದು ಟೇಬಲ್ ತರ ಬಂತು, ವಂಡರ್ಫುಲಿ ಗಿವನ್. ಸೊ ವೀಕ್ 1 ಮಂಡೇಸ್ ಯೂಶಲಿ ಇದು ರೆಸ್ಟ್ ಹೇಳ್ತಾ ಇದೆ. ಯೂಶಲಿ ನಾವು ಇವಾಗ ಮಾಡೋದು ಅಷ್ಟೇ, ಮಂಡೇಸ್ ಎಲ್ಲ ರೆಸ್ಟ್ ತಗೊಂಡಿರ್ತೀವಿ. ಟ್ಯೂಸ್ಡೇ ಫಸ್ಟ್ ವೀಕ್ಗೆ 12 ಕಿಲೋಮೀಟರ್, ವೆನ್ಸ್ಡೇ 16 ಕಿಲೋಮೀಟರ್ ಇರ್ತೈತೆ. ಓಕೆ, ಥರ್ಸ್ಡೇ 10 ಕಿಲೋಮೀಟರ್, ಫ್ರೈಡೇ 12 ಕಿಲೋಮೀಟರ್, ಸ್ಯಾಟರ್ಡೇ 22 ಕಿಲೋಮೀಟರ್ ಆ್ಯಂಡ್ ಸಂಡೇ 8 ಈಸಿ ರನ್ ಅಂತ ಅಂದ್ಬಿಟ್ಟು. ಟೋಟಲ್ ಇಲ್ಲ ಅಂದರೆ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಕೆಲಸ ಕೊಡೋಣ, ಅದಕ್ಕೆ ಕೇಳೋಣ ಟೋಟಲ್ ಆ್ಯಡ್ ಮಾಡೋ ಅಂತ. ಕ್ಯಾನ್ ಯು ಆ್ಯಡ್ total add in the last column. Wait ಮಾಡೋಣ. Perfect. I have added the weekly total kilometer in the last column ante.
ಸೊ 80 ಕಿಲೋಮೀಟರ್ ಹೇಳ್ತಾ ಇದೆ. ಸೊ ವಾಟ್ ಐ ಡೂ ಇಸ್ 80 ಫಸ್ಟ್ ಮಾಡೋಕ್ಕಾಗಲ್ಲ, ಸುಮಾರು ದಿನ ಆಗಿದೆ ಓಡಿ. ಸೊ ನಾನು ಇವಾಗ ಹೇಳ್ತೀನಿ, ಆಸ್ ಐ ಸೆಡ್ ಇನ್ ದ ವಿಡಿಯೋ, ಕರೆಂಟ್ಲಿ 45 ಕಿಲೋಮೀಟರ್ ಅಂತ ಅಂದ್ಬಿಟ್ಟೆ. ಅದನ್ನ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಕರೆಂಟ್ಲಿ ಐ ಆಮ್ ರನ್ನಿಂಗ್ ಅಬೌಟ್ 45 kilometers per week. So take it up from this mileage ಅಂತ ಕೊಟ್ಟೆ ನೋಡೋಣ. ಜಂಪಿಂಗ್ ಫ್ರಮ್ 45 to 120 would be ಇಂಜುರಿ ಇನ್ವೈಟಿಂಗ್ ಅಂತ ಕೊಟ್ಬಿಡ್ತು. ಈ ಅಪ್ಪ, ಈ ಇಂಜುರಿ ಅಂತ ಅಂದ್ರೆ ನಮಗೆ ಬೇಡ ನಮ್ಗೆ ಆಯ್ತಾ. ಸೊ ಗ್ರಾಜುಯಲಿ ಇನ್ಕ್ರೀಸ್ ಮಾಡಬೇಕು. ಸೊ ಇಟ್ ಗೇವ್ ಲೈಕ್ 44, 48, 54, 46, 60, 70, 78 ಪರ್ಫೆಕ್ಟ್ ಆಗಿದೆ ಇದು. ಸೊ ಇಟ್ಸ್ ಅಬೌಟ್ 20 ವೀಕ್ಸ್ ಇದೆ. 20 ವೀಕ್ಸ್ಗೆ ಸ್ಕೇಲ್ ಅಪ್ ಚೆನ್ನಾಗಿ ಮಾಡ್ತಾ ಇದೆ. ಸೊ ಫ್ರಮ್ 44 ಕಿಲೋಮೀಟರ್ ಅಂಡ್ ಪೀಕ್ ತೋರಿಸ್ತಾ ಇರೋದು ಅರೌಂಡ್ 104 ಕಿಲೋಮೀಟರ್ ಪರ್ ವೀಕ್ ಅಂತ ಅಂದ್ಬಿಟ್ಟು, ವಿಚ್ ಇಸ್ ಗುಡ್ ಆಯ್ತಾ. ಸೊ ಇವಾಗ ಒಂದು ಆಡ್ ಮಾಡ್ತೀನಿ ಇದರಲ್ಲಿ. ಕ್ಯಾನ್ ಯು ಮೆನ್ಷನ್ ದ ಟ್ರೈನಿಂಗ್ ಟೈಪ್ against the kilometers? I don't know what to ask. ಹಂಗೆ ಕೇಳ್ತಾ ಇದೀನಿ. Let us see. ಆಯ್ತಾ, ಲೈಕ್ easy runs or long runs, LSD or hill repeats ಅಂತ ಅಂದ್ಬಿಟ್ಟು ಕೇಳ್ತೀನಿ. ಸೊ ಒಂದು ಈಸಿಯಾಗಿ ಕೊಡ್ಲಿ, ಅರ್ಥ ಆಗ್ಬೇಕಲ್ಲ. ಸೊ ವಾಟ್ ಹ್ಯಾಪನ್ಸ್ ಅಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಏನೋ ಒಂದು ಟೇಬಲ್ ಅಲ್ಲಿ ಈ ತರ ಆಸ್ ಎಕ್ಸ್ಪೆಕ್ಟೆಡ್ ಬಂತು. ಸೊ ಇವಾಗ ಏನಂತ ಇದೆ, ಈ ವಾರಕ್ಕೆ ನನ್ನ ಟ್ರೈನಿಂಗ್ ಮಂಡೇ ಇಸ್ 0, ದಟ್ ಇಸ್ ರೆಸ್ಟ್ ಡೇ ಆಯ್ತಾ. ಟ್ಯೂಸ್ಡೇ 8 ಕಿಲೋಮೀಟರ್ ಈಸಿ ರನ್, ವೆನ್ಸ್ಡೇ 10 ಕಿಲೋಮೀಟರ್ ಈಸಿ ರನ್, ಥರ್ಸ್ಡೇ 6 ಕಿಲೋಮೀಟರ್ ಈಸಿ ರನ್, ಫ್ರೈಡೇ 8 ಕಿಲೋಮೀಟರ್ಸ್ ಈಸಿ ರನ್, ಸ್ಯಾಟರ್ಡೇ 12 ಕಿಲೋಮೀಟರ್ಸ್ LSD. ಸೊ ಸಂಡೇ ರೆಸ್ಟ್ ಹೇಳ್ತಾ ಇದೆ. ಸೊ ಇದು ಇಟ್ ವಿಲ್ ಬಿ ಡಿಫಿಕಲ್ಟ್ ನನಗೆ. ಏನ್ ಮಾಡೋಣ, 1, 2, 3, 4, 5 ರನ್ ಹೇಳ್ತಾ ಇದೆ ಆಯ್ತಾ. ಸೊ ವಾಟ್ ಐ ಡೂ ಇಸ್ ಕೀಪ್ ಇಟ್ ಆಸ್ 4 runs a week and 5 runs can start from 6th week ಅಂತ ಅಂತೀನಿ. 20 ವೀಕ್ ಇದೆಯಲ್ಲ, ಇನ್ನು ನೋಡ್ಕೊಳ್ಳೋಣ. 6th ವೀಕಿಂದ 5 runs ಹಾಕೋಣ, 6th 7th ಹಾಕೋಣ ಆಮೇಲೆ ಆಯ್ತಾ. 7th week, 6th week ಇರಲಿ, 6th weekಗೆ 5 weeks ಮಾಡೋಣ, ಅಲ್ಲಿ 5 runs ಮಾಡೋಣ, ಅಲ್ಲಿ ತನಕ 4 runs. This is what I am asking. Starting with 4 runs per week will protect you while building from 45 kilometer base. ಇದೇ ಬೇಕಾಗಿತ್ತು. So Tuesday 8 kilometer, Wednesday rest, Thursday 10 kilometer, Friday rest, Saturday 14 kilometers, Sunday 8 kilometer. Perfect. ಸೊ ಈ ವಾರ ಏನು ಮಾಡ್ತೀನಿ ಅಂತ ಅಂದರೆ, ಇದನ್ನ ಅಡಾಪ್ಟ್ ಮಾಡಿಕೊಂಡು ಹೌ ಇಟ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಮತ್ತೆ ಆ್ಯಡ್ ವಿಡಿಯೋ ನೋಡಿ ಆಯಿತಾ. ಸೊ ಇದರ PDF ಈ ಟೆಂಪ್ಲೆಟ್ ಏನಿದೆ, ನಾನು ಏನು ಪ್ರಾಂಪ್ಟ್ ಕೊಟ್ಟೆ ಅದನ್ನೆಲ್ಲನೂ, ಅದು ಮತ್ತೆ ಅದರ ರೆಸ್ಪಾನ್ಸ್, ಸೊ ದಟ್ ಯು ಕ್ಯಾನ್ ಗೋ ಥ್ರೂ ಇಟ್ ಆಯ್ತಾ. ಓದ್ಕೊಂಬಿಟ್ಟು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾನು ಇವಾಗ ಅಲ್ಟ್ರಾ ಮ್ಯಾರಥಾನ್ ಕೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್ ಫಾರ್ 5 ಕಿಲೋಮೀಟರ್, 10 ಕಿಲೋಮೀಟರ್, 20 ಕಿಲೋಮೀಟರ್, 21 ಹಾಫ್ ಮ್ಯಾರಥಾನ್, 10 ಕಿಲೋಮೀಟರ್, 5 ಕಿಲೋಮೀಟರ್ಗೆ ಆ ಥರ ಟ್ವೀಕ್ ಮಾಡ್ಬೋದು. ಇಫ್ ಎನಿ ಸಪೋರ್ಟ್ ಆರ್ ಹೆಲ್ಪ್ ರಿಕ್ವೈರ್ಡ್ ಒಂದು ಕಮೆಂಟ್ ಮಾಡಿ ಆಯ್ತಾ. ಆರ್ ಇನ್ಸ್ಟಾಗ್ರಾಮಲ್ಲಿ ನನಗೊಂದು DM ಮಾಡಿ, ಆದರ್ಶ್ ಚೇಸಿಂಗ್ ಮೈಲ್ಸ್ ಅಂತಾನೆ ಅದರಲ್ಲೂ ID ಇರೋದು. ಸೊ ಯು ಕ್ಯಾನ್ DM ಮೀ ದೇರ್, ಐ ವಿಲ್ ರೆಸ್ಪಾಂಡ್ ಆಯ್ತಾ. ಮತ್ತೆ ಇಲ್ಲೂ ನನಗೊಂದು ಕಮೆಂಟ್ ಮಾಡಿ ಹೇಳಿ, ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆಯಾ, ಡು ಯು ವಾಂಟ್ ಟು ಯೂಸ್ AIs ಫಾರ್ ಅವಾಗ ಹೇಳ್ದಂಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಆಯ್ತಾ. ಸೊ ಹೆಲ್ತ್, ವೆಲ್ತ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಯ್ತಾ, ಹೆಲ್ತ್, ವೆಲ್ತ್, ಫ್ಯಾಮಿಲಿ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿ. ಸಿ ಯು, ಬಾಯ್ ಬಾಯ್.